ಎಲ್ರಿಗೂ ನಮಸ್ಕಾರ, ಶುಭೋದಯ. ನಮ್ಮ ಮನೆಗೆ ಸ್ಪಂದಿಸಿ ಎಲ್ಲ ಆತ್ಮೀಯ ವಿದ್ಯುನ್ಮಾನ ಮತ್ತು ಮುದ್ರಣ ಪತ್ರಕರ್ತರು ಬಂದಿದ್ದೀರಿ. ತಮ್ಗೆಲ್ಲ ನಮ್ಮ ಅನಂತ ಧನ್ಯವಾದಗಳು. ಎಲ್ರಿಗೂ ಶುಭೋದಯ. ಇವತ್ತಿನ ಆತ್ಮೀಯ ವಿದ್ಯುನ್ಮಾನ ಮತ್ತು ಮುದ್ರಣ ಪತ್ರಕರ್ತರಿಗೆ ನನ್ನ ಅನಂತ ಧನ್ಯವಾದಗಳು. ನಮ್ಮ ಮನವಿಗೆ ಸ್ಪಂದಿಸಿ ತಾವು ದಯವಿಟ್ಟು ಬಂದಿದ್ದೀರಿ. ನಿಮ್ಗೆಲ್ರಿಗೂ ನಮ್ಮ ಆತ್ಮೀಯ ಸಕಲ ನಮಸ್ಕಾರಗಳು. ಹಾಗೆ ಎಲ್ಲ ವಕೀಲರುಗಳು ಬಂದಿದ್ದೀರಿ. ಮಾನ್ಯ ಡಿ.ಜಿ. ಸಾಹೇಬರು, ಮಾನ್ಯ ಗಿರೀಶ್ ಸಾಹೇಬರು, ಉಪ ನ್ಯಾಯಾಧೀಶರು, ನಮ್ಮ ಋಷಾಂಕ ಭಟ್ರು, ನಮ್ಮ ಬಾಲ ಪಂಚಮಿ ಹರೀಶ್ ಕುಮಾರ್ ಅವರು ಎಲ್ಲರೂ ಬಂದಿರಿ. ಎಲ್ರಿಗೂ ನಮಸ್ಕಾರ. ಇವತ್ತಿನ ನನ್ನ ಒಂದು ಮನವಿ ಅಂತಂದ್ರೆ ಬಹಳ ಸರಳವಾಗಿದೆ. ಇಲ್ಲಿ ಯಾವುದೋ ಒಂದು ಗಹನದ ವಿಚಾರ ಹೊಸ ಬಳಿಕ ನಾನು ಬಂದಿದ್ದಲ್ಲ. ಎಲ್ಲರೂ ಗೊತ್ತಿರೋ ಹಾಗೇನೆ ಈಗ ಮಳೆಗಾಲ ಶುರು ಆಗುತ್ತೆ ನನಗೆ. ನಾನು ಚಿಕ್ಕಬಳ್ಳಾಪುರ ಜಿಲ್ಲೆಯ ಆಡಳಿತಾತ್ಮಕ ನ್ಯಾಯಾಧೀಶನಾಗಿ ನಿಯುಕ್ತಿಗೊಂಡ ನಂತರ ಜನವರಿ ತಿಂಗಳಲ್ಲಿ ಮಾನ್ಯ ಗಿರಿಜಿ ಸಾಹೇಬರಿಗೆ ನಾನು ಮನವಿ ಮಾಡಿಕೊಂಡು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕನಿಷ್ಠ 5 ಲಕ್ಷ ಗಿಡ ನೆಡಲು ಸಾಧ್ಯ ಆಗ್ತವೆ ಅಂತ ಕೇಳಿದಾಗ ಕೂಡಲೇ ಕೊಂಡ್ರು. ಹಾಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಬಹಳ ಸಂತೋಷದಿಂದ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಸಿಇಒ ಅವರು ಮತ್ತು ಅರಣ್ಯ ಇಲಾಖೆಯ ಅಧಿಕಾರಿಗಳು ಎಲ್ಲರೂ ಬಹಳ ಪ್ರೀತಿಯಿಂದ ಸ್ಪಂದಿಸಿದರು. ಹೀಗಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನ ನಾನು ನನ್ನ ಜಿಲ್ಲೆ ಅಂತ ಆಯ್ಕೆ ಮಾಡಿಕೊಂಡು ಇಲ್ಲಿ 5 ಲಕ್ಷ ಗಿಡ ನೆಡಬೇಕು ಈ ಮಳೆಗಾಲದಲ್ಲಿ ಅಂತ ನಾನು ಮನವಿ ಮಾಡಿಕೊಂಡಾಗ ಆಗ ದರೆ ಫೌಂಡೇಶನ್ ನಿರ್ದೇಶಕರಾದ ಋಷಾಂಕ ಭಟ್ ಅವರಿಗೆ ನಾನು ಮನವಿ ಮಾಡಿಕೊಂಡಾಗ ಅವರು ಕೂಡಲೇ ಸ್ಪಂದಿಸಿ ಇದು ಒಳ್ಳೆ ಕಾರ್ಯ ಇದೆ, ಮಾಡಿ ಸರ್, ಎಲ್ಲ ಜೊತೆಗಿರ್ತೀವಿ ಅಂತ ಎಲ್ಲರೂ ಸ್ಪಂದಿಸಿದರು. ನನ್ನ ವಿಚಾರ ಅಂತಂದ್ರೆ ಇದು ಕೇವಲ ಅಧಿಕಾರಿಗಳ ಮಟ್ಟದಲ್ಲಿ ಮಾತ್ರ ಇರಬೇಕು ಅಂತ ನನ್ನ ಅಪೇಕ್ಷೆ ಅಲ್ಲ. ನಮ್ಮ ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲ ಸಜ್ಜನ ನಾಗರಿಕ ಬಂಧುಗಳಲ್ಲಿ ನಾನು ಮನವಿ ಮಾಡ್ಕೊಳ್ತೇನೆ, ಈ ಒಂದು ಅಭಿಯಾನದಲ್ಲಿ ತಾವೆಲ್ಲರೂ ಸಂತೋಷದಿಂದ ಒಪ್ಕೊಳ್ಳಿ, ಈ ಕಾರ್ಯಕ್ಕೆ ಕೈ ಜೋಡಿಸಿ ಅಂತ ನಾನು ಮನವಿ ಮಾಡಿಕೊಳ್ತೇನೆ. ಇದು ಕೇವಲ ಅಧಿಕಾರಿಗಳ ಮಟ್ಟದಲ್ಲಿ ಮಾತ್ರ ಆಗ್ತಕ್ಕಂಥದ್ದಲ್ಲ, ಇಡೀ ಜಿಲ್ಲೆಯ ಮಹಾಜನತೆ ಸಜ್ಜನ ನಾಗರಿಕ ಬಂಧುಗಳಲ್ಲಿ ನಾನು ಮನವಿ ಮಾಡ್ಕೊಳ್ತೇನೆ. ಯಾಕಂತ ಹೇಳಿದ್ರೆ ನಾವು ಸಂವಿಧಾನ ಅಂತಾನೆ ಬಹಳ ಮಾತಾಡ್ತೇವೆ, ಸಂವಿಧಾನದ ಪೀಠಿಕೆ ಮತ್ತು ಮೂಲಭೂತ ಹಕ್ಕುಗಳು, ನಾವು ಬೇರೆ ಹಕ್ಕುಗಳ ಬಗ್ಗೆ ಮಾತಾಡ್ತೇವೆ. ಆದ್ರೆ ಮೂಲಭೂತ ಕರ್ತವ್ಯಗಳು ಅಂತ ಇದೆ, ಅದ್ರ ನಾವು ಜಾಸ್ತಿ ಚರ್ಚೆ ವಿಮರ್ಶೆ ಮಾಡಲ್ಲ. ಸಂವಿಧಾನದ 4A ಭಾಗ 4A ಆರ್ಟಿಕಲ್ 51A ಅದರಲ್ಲಿ ಒಂದು ಅಂಶ ಬರ್ತದೆ, ತಾವು ಓದಬಹುದು. ಪರಿಸರ ಜೀವ ವೈವಿಧ್ಯತೆಯನ್ನ, ನೀರು, ಮಣ್ಣು ಇದು ಎಲ್ಲ ನಾವು ಸಂರಕ್ಷಿಸಿ ಅಭಿವೃದ್ಧಿ ಪಡಿಸತಕ್ಕಂತ ಕರ್ತವ್ಯ ಪ್ರತಿಯೊಬ್ಬ ಪ್ರಜೆಯ ಮೇಲಿದೆ. ಎಲ್ಲ ಸುಮಾರು ಲ್ಯಾಂಡ್ಗಳನ್ನ ಐಡೆಂಟಿಫೈ ಮಾಡಿದೀವಿ. ಆ ಒಂದು ವರ್ಕ್ ನ ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ ಆಲ್ ಆಫ್ ಸಡನ್ ಆಗೋದಿಲ್ಲ, 1 by 1 ಆಗ್ತದೆ. ತಾವು ಹೇಗೆ ಹೇಳಿದ್ರಲ್ಲ, ಬೆಟ್ಟ ಪ್ರದೇಶಗಳನ್ನು ಇಲ್ಲಿ ನನ್ನ ಮೊದಲನೇಗೆ ನಾನು ಅದನ್ನ ನನ್ನ ಸಾಹೇಬರಿಗೆ ಶೇರ್ ಮಾಡಿದೆ. ನಮ್ಮಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ತುಂಬಾ ಬೆಟ್ಟ ಗುಡ್ಡಗಳಿದೆ, ಅದು ತಪ್ಪಲಿನಲ್ಲಿ ಗಿಡಗಳನ್ನ ನೆಟ್ಕೊಂಡು ನಾವು 5 ಲಕ್ಷ ಅಲ್ಲ 10 ಲಕ್ಷ ಗಿಡಗಳನ್ನ ನೆಟ್ಕೋಬಹುದು ಅಂತ ಹೇಳಿ. ಅದೇ ಪ್ರಕಾರ ನಾವು ಲ್ಯಾಂಡ್ ಅನ್ನು ಐಡೆಂಟಿಫೈ ಮಾಡ್ತಾ ಇದೀವಿ. ನಮ್ಮ ಧಾರ್ಮಿಕ ಇಲಾಖೆಯವರು ಕೂಡ ಬಂದಿದ್ರು. ಅವರು ಟೆಂಪಲ್ಗೆ ಸೇರಿದಂತ ಸುಮಾರು 150 ಎಕರೆ ಜಮೀನ್ ಇದೆ, ಅದರಲ್ಲೂ ಗಿಡಗಳು ನೆಡ್ಬೋದು ಅಂತ. ಈಗ ನಾವು 5 ಲಕ್ಷ ತಗೊಂಡೋಗಿ ಅಲ್ಲಿ ನೆಟ್ಟರು ಕೂಡ ಅಷ್ಟು ಸಾಲಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ಅದನ್ನ ಹೆಚ್ಚಿನ ಗಿಡಗಳು ಬೇಕಾಗ್ತದೆ. ಹಾಗಾಗಿ ನಾವು ಎಲ್ಲೆಲ್ಲಿ ಈಗ ನಾವು ಜಾಗನ ಐಡೆಂಟಿಫೈ ಮಾಡಿ ನೋಡ್ಕೊಂಡಿದ್ವು ಅಲ್ಲಿ ಹಂತವಾಗಿ ಈ ಒಂದು ಕಾರ್ಯಕ್ರಮವನ್ನ ನಾವು ಚಾಲನೆ ಆಲ್ರೆಡಿ ಕೊಟ್ಟಿದೀವಿ, ಅದನ್ನ ಮುಂದುವರ್ಸ್ಕೊಂಡು ಹೋಗ್ತೀವಿ. ಇಲಾಖೆಯಲ್ಲಿ ಒಂದು ಟೆರಿಟೋರಿಯಲ್ ಫಾರೆಸ್ಟ್ ಅಂತ DACF ಅವ್ರ ಕೆಳಗಡೆ ಬರ್ತದೆ, ಅವ್ರ ಹತ್ರ ಒಂದು 3 ಲಕ್ಷ ಗಿಡಗಳಿದೆ. ಮತ್ತೆ ಸೋಷಿಯಲ್ ಫಾರೆಸ್ಟಿಂಗ್ ಅಂತ ನಮ್ಮ ZP ಕೆಳಗಡೆ ವರ್ಕ್ ಮಾಡ್ತಾರೆ, ಅವ್ರ ಹತ್ರ ಒಂದು 2.5 ಲಕ್ಷ ಗಿಡಗಳಿದೆ. ಸೊ ಅವರೇ ಈಗ
ಆಸ್ ಯೂಶುವಲ್ ಗವರ್ಮೆಂಟ್ ರೂಲ್ಸ್ ಪ್ರಕಾರ ಒಂದ್ ವರ್ಷಕ್ಕೆ ಒಂದು 5.5-6 ಲಕ್ಷ ಗಿಡಗಳು ನೆಡ್ಬೇಕು ಅಂತ ಅವ್ರ ಟಾರ್ಗೆಟ್. ಅದರಲ್ಲಿ ರೈತರಿಗೂ ಕೊಡ್ತಾರೆ, ಬೇರೆ ಮಾರಾಟನೂ ಮಾಡ್ತಾರೆ. ಅದ್ರಲ್ಲಿ ನಾವು ಒಂದಷ್ಟು ಗಿಡಗಳನ್ನ ಕೇಳಿದೀವಿ, ನಮ್ಗೂ ಕೊಡ್ತೀವಿ ಅಂತ ಅವ್ರು ಆಶ್ವಾಸನೆ ಕೊಟ್ಟಿದ್ದಾರೆ. ಈಗ ಅಪಾರ್ಟ್ ಫ್ರಮ್ ದಿಸ್, ನಮ್ಮ ಋಷಾಂಕ ಭಟ್ ಅವ್ರು ಹೇಳ್ತಾರೆ, ನಾವು ನಮ್ಮ ಲೆಕ್ಕದಲ್ಲೇ 5 ಲಕ್ಷ ಗಿಡಗಳನ್ನ ನೆಡ್ತೀವಿ. ನಾವೇನ್ ಫಾರೆಸ್ಟ್ ಇಲಾಖೆಯಿಂದ, ಸೋಷಿಯಲ್ ಫಾರೆಸ್ಟ್ ಅಥವಾ ಟೆರಿಟೋರಿಯಲ್ ಫಾರೆಸ್ಟ್ ಇಂದ ಏನ್ ಗಿಡಗಳನ್ನ ರೈಟ್ ನಾವು ತಗೋತಾ ಇದೀವಿ ಅಷ್ಟೇ. ಆದ್ರೆ ಅದನ್ನ ಹೊರತುಪಡಿಸಿ ನಮ್ಮ 5 ಲಕ್ಷ ನಾವೇನ್ ಮಾತು ಕೊಟ್ಟಿವಿ, ಆ 5 ಲಕ್ಷನ ಮುಂದಿನ ದಿನಗಳನ್ನ ನೆಡ್ತೀವಿ. ಬಟ್ ಈಗ ಕಾರ್ಯಕ್ರಮ ಈಗ ನಾವು 2-3 ತಿಂಗಳಿಂದ ಶುರುವಾಗಿರೋದ್ರಿಂದ ನಾವು ನಮ್ದೇ ಆದ ಗಿಡಗಳು ಇದೆಲ್ಲಾನು ನಾವು 5 ಲಕ್ಷ ಗಿಡಗಳನ್ನ ಇನ್ನು ನಾವು ಕಲೆಕ್ಟ್ ಮಾಡ್ಕೊಂಡಿಲ್ಲ. ಅದನ್ನ ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಅಂತ ಅವ್ರು ನಮ್ಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಅದನ್ನ ನಾವು ಆಡಳಿತಾತ್ಮಕ ನ್ಯಾಯಮೂರ್ತಿಗಳು ಸದವರ ಅಪೇಕ್ಷೆ ಹಾಗೂ ಕಾನೂನು ಸೇವೆಗಳ ಪ್ರಾಧಿಕಾರ ಇಡೀ ರಾಜ್ಯದಲ್ಲಿ 5 ಕೋಟಿ ಅಂತೇಳಿ, ನಮ್ಮ ಜಿಲ್ಲೆನಲ್ಲಿ 5 ಲಕ್ಷ ಅಂತೇಳಿ ಈ ಕುರಿತು ಈಗಾಗಲೇ ನಿರ್ದೇಶನ ಕೊಟ್ಟ ಮೇಲೆ ನಮ್ಮ ಜಿಲ್ಲಾ ಸತ್ರ ನ್ಯಾಯಾಧೀಶರು ಸದವರ ಅವರ ಅಪೇಕ್ಷೆಯಂತೆ ಈಗಾಗಲೇ ಹಲವಾರು ಸುತ್ತುಗಳ ಮೀಟಿಂಗ್ಗಳನ್ನ ಮಾಡಿದೀವಿ. ತಮ್ಗೆಲ್ಲ ಗೊತ್ತಿದೆ, ತಾವು ಕೂಡ ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀರಾ. ಒಂದು ಗಿಡ ಅಂತಂದ್ರೆ ಅದು ಒಂದು ದಿನದ ಕೆಲಸ ಅಥವಾ ಹಾಕಿ ಹೋಗುವಂತ ಕೆಲಸ ಅಲ್ಲ. ಅದು ಕನಿಷ್ಠ 3 ವರ್ಷಗಳ ಮೇಲುಸ್ತುವಾರಿ ಇದ್ರೆ ಮಾತ್ರ ಒಂದು ಗಿಡ ಮರವಾಗಿ ಆಗುವಂತದ್ದು ಅನ್ನೋದು ವಾಸ್ತವ ಸತ್ಯ. ಸೊ ಹಾಗಾಗಿ ಈ ನಿಟ್ಟಿನಲ್ಲಿ ಇಡೀ ರಾಜ್ಯಕ್ಕೆ ಮಾದರಿಯಾಗುವಂತ ಕನಿಷ್ಠ 3 ವರ್ಷ ನಿರ್ವಹಣೆಯಲ್ಲಿ ಇರುವಂತ ಒಂದು ಸದೃಢವಾದಂತ ವ್ಯವಸ್ಥೆಯನ್ನ ತರಬೇಕು. ಆ ಮೂಲಕ ಎಲ್ಲ ಇಲಾಖೆಗಳು ಕೈ ಜೋಡಿಸ್ಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಅಪೇಕ್ಷೆ ಇದೆ. ಇಲ್ಲಿ ಪ್ರಾತಿನಿಧಿಕವಾಗಿ ಈಗ 5 ಲಕ್ಷ ಗಿಡ ನಾವು ನೆಡಬೇಕು ಅಂತಂದ್ರೆ ಸುಮಾರು 3.5 ಲಕ್ಷ ಗಿಡಗಳನ್ನ ಪ್ರತಿ ವರ್ಷ ಅರಣ್ಯ ಇಲಾಖೆಯವರು, ಟೆರಿಟೋರಿಯಲ್ ಫಾರೆಸ್ಟ್ ಪ್ರಾದೇಶಿಕ ಅರಣ್ಯದವರು ಬೆಳೀತಾರೆ. ಸುಮಾರು 2.5 ಲಕ್ಷ ಗಿಡಗಳನ್ನ ಸಾಮಾಜಿಕ ಅರಣ್ಯದವರು ಬೆಳೀತಾರೆ. ಈ 2 ಇಲಾಖೆಗಳು ಸೇರಿ ಸುಮಾರು 2 ಲಕ್ಷ ಗಿಡಗಳನ್ನ ನಾಗರಿಕರಿಗೆ, ರೈತರಿಗೆ, ಹಣ್ಣಿನ ಗಿಡಗಳೇನಿದಾವೆ ಅದು ಹಲಸಿರ್ಬಹುದು, ಮಾವಿರ್ಬಹುದು, ನೇರಳೆ ಇರ್ಬೋದು, ಈವನ್ ಹೊಂಗೆ, ನಮ್ಮ ಬೇವು, ಈ ತರದ ಈ ಭೂಪ್ರದೇಶಕ್ಕೆ, ಈ ವಾಯುಗುಣಕ್ಕೆ ಹೊಂದ್ಕೊಳ್ಳುವಂತ ಗಿಡಗಳನ್ನ ಬೆಳೀತಾರೆ. ಅದರಲ್ಲಿ 4 ವಿಭಾಗವಾಗಿ ಗಿಡಗಳನ್ನ ಬೆಳೀತಾರೆ. ಒಂದು 6x4, 8x12 ಬ್ಯಾಗ್ ಸೈಜ್, ಅದು 8 ಇಂಚ್ ಬೈ 12 ಇಂಚ್. 6x4 ಅಂದ್ರೆ 4 ಇಂಚ್ ಬೈ 8 ಇಂಚ್. ಅದೇ ತರ 14x20 ಮತ್ತೆ 10x16. ಈ 14x16 ಮತ್ತೆ 10x16 ಮತ್ತೆ 14x20 ಅನ್ನೋದು 6 ಅಡಿ ಎತ್ತರದ ಗಿಡ. ಅದ್ರ ಸರ್ವೈವಲ್ ರೇಟ್ ಮಿನಿಮಮ್ 95% ಇರುತ್ತೆ. ಈಗೆಲ್ಲ ತಾವು ರೋಡ್ ಸೈಡ್ಗಳಲ್ಲಿ ನಾವು ಹಾಕುವಂತದ್ದು ಇಲಾಖೆಗಳಿಂದ ತಾವೆಲ್ಲ ನೋಡಿದೀರಾ. ಸೊ ಹಾಗಾಗಿ ಈ ವರ್ಷ ಆ 2 ಕ್ಯಾಟಗರಿಗಳಿಗೆ ಸ್ವಲ್ಪ ಹೆಚ್ಚಿನ ಒತ್ತನ್ನ ಕೊಟ್ಟು, ಸಾಹೇಬ್ರ ಅಪೇಕ್ಷೆ ಏನಿದೆ, ಎಲ್ಲರ ಅಪೇಕ್ಷೆ ಏನಿದೆ, ಇವು ಮರಗಳಾಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಮೊದಲ ಹಂತದಲ್ಲಿ ಎಲ್ಲ ಸಂರಕ್ಷಿತ ಜಾಗಗಳಲ್ಲಿ ಈ ವರ್ಷ ನಾವು ಪ್ಲಾಂಟಿಂಗ್ ಮಾಡ್ಬೇಕು ಅಂತೇಳಿ ಸಂಕಲ್ಪ ಮಾಡಿದೀವಿ. ಅದರಲ್ಲಿ ಅರಣ್ಯ ಇಲಾಖೆ ಅವರ ಅರಣ್ಯ ಪ್ರದೇಶದೊಳಗಡೆ ಒಂದು 3 ಲಕ್ಷ ಗಿಡ, 3,25,000 ಗಿಡ ಅವ್ರು ಪ್ಲಾಂಟಿಂಗ್ ಮಾಡ್ತಾರೆ. ಈಗಾಗಲೇ ಅದು ಕೂಡ ತಮ್ಗೆಲ್ಲ ಗೊತ್ತಿದೆ, ಅಂತಿಮ ಸ್ವರೂಪದಲ್ಲಿದೆ. ಡೀಮ್ಡ್ ಫಾರೆಸ್ಟ್, ಟೆರಿಟೋರಿಯಲ್ ರಿಸರ್ವ್ ಫಾರೆಸ್ಟ್, ನೋಟಿಫೈಡ್ ಫಾರೆಸ್ಟ್, ರೆಕಾರ್ಡೆಡ್ ಫಾರೆಸ್ಟ್, ಇವೆಲ್ಲವೂ ಕೂಡ ಈಗಾಗಲೇ ಜಿಲ್ಲೆನಲ್ಲಿ ಒಂದು ಹಂತದಲ್ಲಿ ಬಹುತೇಕ ಅಂತಿಮ ಆಗಿರೋದ್ರಿಂದ, ಗಡಿಗಳು ಒಂದು ಸ್ಪಷ್ಟತೆ ಇರೋದ್ರಿಂದ ಆ ಪ್ರದೇಶದಲ್ಲಿ ಒಂದು 3.25 ಅಷ್ಟು ಅವ್ರು ಅರಣ್ಯ ಇಲಾಖೆಯವರು ಪ್ಲಾಂಟ್ ಮಾಡ್ಕೊಳ್ತಾರೆ. ಪ್ರತಿ 100 ಗಿಡಕ್ಕೆ 200 ಗಿಡಕ್ಕೆ ಒಬ್ರು ವಾಚ್ ಅಂಡ್ ವಾರ್ಡ್ಗೂ ಕೂಡ ಅವ್ರು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಇದು 3.5 ಲಕ್ಷ ಗಿಡಗಳ ಸ್ಟೇಟಸ್. ಉಳಿದಂತೆ ನಮ್ಮ ಶಾಲೆಗಳು 1300 ಶಾಲೆಗಳಲ್ಲಿ ಹಿರಿಯ ಪ್ರಾಥಮಿಕ ಶಾಲೆಗಳನ್ನ ಹೊರತುಪಡಿಸಿ ಎಲ್ಲ ಹೈಸ್ಕೂಲು, ಹೈಯರ್ ಪ್ರೈಮರಿ ಸ್ಕೂಲ್, ಎಲ್ಲೆಲ್ಲಿ ಕಾಂಪೌಂಡ್ಗಳಿದೆ, 4 ಎಕರೆ ಇದೆ, 3 ಎಕರೆ ಇದೆ, 2 ಎಕರೆ ಇದೆ, 1 ಎಕರೆ ಇದೆ, ಅವೆಲ್ಲವುಗಳಲ್ಲೂ ಕೂಡ ಮುಂದಿನ 3 ತಿಂಗಳಲ್ಲಿ ಸ್ಪಷ್ಟವಾಗಿ ಒಂದೊಂದು ಶಾಲೆಗಳಲ್ಲಿ ಎಷ್ಟೆಷ್ಟು ಗಿಡ ಹಾಕ್ಬೇಕು, ಮತ್ತೆ ಪ್ರತಿ 1 ಗಿಡಕ್ಕೆ 3 ಮಕ್ಕಳ ಜವಾಬ್ದಾರಿ.